ಮಧುರ ಅವ್ರ ಅವಳಿಗೆ ನನ್ನ ಜೊತೆಗೆ ಮಾತಾಡಿ ಟೈಮ್ ಪಾಸ್ ಮಾಡೋಷ್ಟು ಪುರ್ಸತ್ ಎಲ್ಲಿದ್ದದು. ಯಾವಾಗ ನೋಡ್ರು ಐಕುಳ್ ಜೊತೆಗೆ ಸೇರ್ಕೊಂಡು ಅವಳು ಐಕುಳ್ ಥರನೇ ಆಡ್ತಾ ಇರ್ತಾಳೆ. ಪುಟ್ಮಲ್ಲಿ ಅವ್ರಿಗೆ ಮಕ್ಕಳು ಇಷ್ಟ ಅಂತ ಗೊತ್ತಾದ್ಮೇಲೆ ನೀವ್ ಯಾಕೆ ಸುಮ್ಮನಿದ್ದೀರಾ? ನೀವು ಪರ್ಮಿಷನ್ ಕೊಟ್ರೆ ನಾನು ಇವತ್ತೇ ರೆಡಿ. ನಿಮಗ್ ಮಕ್ಳಾಗಕ್ಕೆ ನಾನು ಯಾಕೆ ಪರ್ಮಿಷನ್ ಕೊಡ್ಬೇಕು? ಅಂದ್ರೆ ನಾವಿಬ್ರು ಎದ್ರ ಬದ್ರ ಅಟ್ಟಿಯವರು, ನಮಗ್ ಮಕ್ಳಾಗಿ ನಿಮಗ್ ಮಕ್ಳಾಗ್ಲಿಲ್ಲ ಅಂದ್ರೆ ಮನಸ್ತಾಪ ಬರಬಾರ್ದಲ್ವಾ, ಅದಕ್ಕೆ ಹಂಗೆ ಹೇಳ್ದಿ. ಗೌಡ್ರೆ, ನಂಗಿರೋ ಟೆನ್ಷನ್ಗಳು ಸಾಲ್ವ್ ಆದ್ರೆ ಸಾಕಾಗಿದೆ. ನಂಗೆ ಅಲ್ಲಿ ತನಕ ಮಕ್ಳು ಬೇಡ. ಮಧುರ ಅವ್ರೆ, ನಿಮಗೇನ್ ಟೆನ್ಷನು? ಅಣ್ಣಪ್ಪನವ್ರೇನು ಅಂದ್ರ? ಅವ್ರೇನು ಹೇಳಿಲ್ಲ ಗೌಡ್ರೆ, ಆದವ್ರು ಟೆನ್ಷನ್ ತಗೊಳ್ತಿರೋ ರೀತಿಗೆ ನನ್ಗೂ ಟೆನ್ಷನ್ ಆಗ್ತಿದೆ. ಅಯ್ಯೋ ಶಿವನಿ, ಮೊದ್ಲೇ ಅವರು ಕ್ಯಾಮ್ ಇಲ್ದೆ ನಾಲೆ ಹಾಕ್ತಾರೆ, ಅಟ್ಟಿಲ್ ಕೂತಿರ್ತಾರೆ. ಅವ್ರಿಗೆ ಯಾವ ಟೆನ್ಷನ್? ಎಲ್ಲರೂ ಎಡವಟ್ ಮಾಡ್ಕೊಂಡು ದುಡ್ಡು ಕಳ್ಕೊಂಬಿಟ್ರ? ಗೊತ್ತಿಲ್ಲ ಗೌಡ್ರೆ, ಅವ್ರು ನಂಗೆ ಏನು ಹೇಳ್ತಿಲ್ಲ, ಸುಮ್ನೆ ಹುಚ್ಚಂಗ ಆಡ್ತಿದಾರ ಅಷ್ಟೇ. ಸುಮ್ನೆ ಹುಚ್ಚರಲ್ಲ, ದಿಟ್ಟವಾಗ್ಲೂ ಹುಚ್ಚರಿಯೇ. ಮತ್ತೆ ಇನ್ನೇನು ಮಧುರ ಅವ್ರೆ, ನಿಮ್ಮಂತ ಪಸಂದಾಗಿರೋ ಹೆಂಡ್ರು ಅಟ್ಟಿಲಿರ್ಬೇಕಾದ್ರೆ ಟೆನ್ಷನ್ ಎಲ್ಲ ಮರ್ತು ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ಅವರು ಟೆನ್ಷನ್ ತಕೊಂಡು ನಿಮ್ಗೂ ಟೆನ್ಷನ್ ಕೊಡ್ತಾರಲ್ಲ, ಅದಕ್ಕೆ ಹಂಗೆ ಹೇಳ್ದಿ. ಅವ್ರನ್ನ ಹೇಗ್ ಸರಿ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಅವರು ಈ ಜನ್ಮದಲ್ಲಿ ಸರಿ ಹೋಗಲ್ಲ ಕಂಬುಡಿ, ಅದಕ್ಕೆ ನೀವು ನನ್ನ ಜೊತೆಗೆ ಬಂದ್ಬಿಡಿ. ಏನಂದ್ರೆ? ಅಂದ್ರೆ ಅಣ್ಣಪ್ಪನವ್ರನ್ನ ಸರಿ ಮಾಡೋ ಜವಾಬ್ದಾರಿ ನಂದು ಒಂದಿ. ಥ್ಯಾಂಕ್ ಯು ಗೌಡ್ರೆ. ಬೆಲ್ಲ ಕೊಡ್ಲೆ? ಇವತ್ತು ಹೇಗಾದ್ರೂ ಮಾಡಿ ಆ ಗೊಂಬೆಗೂ ಪುಟ್ಮಲ್ಲಿಯವ್ರಿಗೂ ಏನ್ ಸಂಬಂಧ ಅಂತ ತಿಳ್ಕೊಂಡೇ ಬಿಡ್ತೀನಿ. ಪುಟ್ಮಲ್ಲಿಯವರೇ, ಏನ್ ಮಾಡ್ತಿದ್ದೀರಾ? ಚಂದನ್ ಅವ್ರೆ, ಒಂಟೆ ಜೊತೆ ಕುಂಟೆ ಬಿಲ್ ಆಡ್ತೀವ್ನಿ. ಮತ್ತಿನ್ನೇನ್ ಚಂದನ್ ಅವ್ರೆ, ಕಂಡು ಹೆಣ್ಣು ಗಂಡು ಅಂತಿದ್ರಂತೆ. ತರಕಾರಿ ಕುಯ್ತಾರದ್ ನೋಡಿ ಪುಟ್ಮಲ್ಲಿ ಅವ್ರೆ ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ತೀರಿ ಅಲ್ಲ. ಪುಟ್ಮಲ್ಲಿಯವರೇ, ಯಾವ್ದೋ ಟೆನ್ಷನ್ ಇದ್ದೆ, ಏನ್ ಮಾಡ್ತಿದ್ರ ಅಂತ ಸರಿಯಾಗಿ ಗಮನಿಸ್ಲಿಲ್ಲ. ಚಂದನ್ ಅವ್ರೆ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಆಮೇಲೆ ತಲೆಲಿರೋ ಕೂದಲೆಲ್ಲ ಉದ್ರೋಗಿ ಬೋಡ್ ಮುಂಡೆ ಆಗೋಯ್ತದ. ಅಯ್ಯೋ ಸುಮ್ನಿರಿ ಪುಟ್ಮಲ್ಲಿಯವರೇ, ಏನೇನು ಹೇಳಿ ಹೆದರ್ಸ್ಬೇಡಿ. ಮೊದ್ಲು ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ಅದೇನು ಅಂತ ಕೇಳಿ. ಆ ಗೊಂಬೆ ನಿಜವಾಗ್ಲೂ ನಿಮ್ಮ ಮಗಳ? ಪುಟ್ಮಲ್ಲಿಯವರೇ, ಉತ್ತರ ಕೊಡಿ ಅಂದ್ರೆ ಯಾಕೆ ಹೇಳ್ತಿದ್ದೀರಾ? ಚಂದನ್ ಅವ್ರೆ, ಈ ವಿಷಯ ನಿಮ್ಗೆ ಗೊತ್ತಾಯ್ತು? ನೀವು ಆ ಗೊಂಬೆಗೆ ನೂಡಲ್ಸ್ ತಿನ್ನಿಸ್ತಾ ಇದ್ರಲ್ಲ, ಅವಾಗ್ಲೆಲ್ಲ ನೋಡ್ಬಿಟ್ಟೆ. ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ ಪುಟ್ಮಲ್ಲಿಯವರೇ, ಅದೇನು ಅಂತ ಪ್ಲೀಸ್ ಹೇಳಿ. ಚಂದನ್ ಅವ್ರೆ, ಈ ವಿಷಯ ಯಾರಿಗೂ ಹೇಳ್ಬೇಡಿ. ನಮ್ಮ ಬಾಬುಣನ್ಗೇನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗೀತು. ಪುಟ್ಮಲ್ಲಿಯವರೇ, ಕತ್ತತ್ರ ಕತ್ತಿ ಇರೋನ್ಗೆ ಬಾಯಲ್ಲಿ ಬಂದು ಕೈಟ್ಟು ಅಂತರ ಮಾತಾಡ್ಬೇಡಿ ಪ್ಲೀಸ್. ಅದೇನು ಅಂತ ಹೇಳಿ. ಚಂದನ್ ಅವ್ರೆ, ಗೊಂಬೆ ನನ್ ಮಗಳೇ, ಆದ್ರೆ ಬಾಬಣ್ಣ ಅವ್ರ ಅಪ್ಪ ಅಲ್ಲ. ಪುಟ್ಮಲ್ಲಿಯವರೇ, ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಮೊದಲೇ ಟೆನ್ಷನ್ ಇರೋನ್ಗೆ ಇನ್ನೂ ಟೆನ್ಷನ್ ಕೊಡ್ಬೇಡಿ ಪ್ಲೀಸ್. ಅದೇನು ಅಂತ ಬಿಡಿಸಿ ಹೇಳಿ. ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಗುಡ್ ಮಾರ್ನಿಂಗ್. ಪರವಾಗಿಲ್ಲ, ಸಿಕ್ಕಾಬಿಟ್ಟೆ ಫಾಸ್ಟ್ ಆಗ್ಬಿಟ್ಟಿದ್ಯಾ. ಡಾಕ್ಟ್ರೇ, ಬೆಳಗ್ಗೆನೆ ನಮ್ಮನೆ ಯಾಕೆ ಬಂದ್ರಿ? ಹೋಗ್ತೀನಿ ಬಿಡು, ಹೋಗ್ತೀನಿ ಬಿಡ. ಕಾಮನ್ ಸೆನ್ಸ್ ಇರಬೇಕು ಮನುಷ್ಯನಿಗೆ. ಪೇಷಂಟ್ ಅಲ್ಲಿ ಇರ್ತಾರ, ಡಾಕ್ಟರ್ ಅಲ್ಲಿ ಇರ್ತಾರ ತಾನೆ. ಗೊತ್ತಲ್ಲ ಪೇಷಂಟಾ? ನಾನು ಟೆನ್ಷನ್ ಮಾಡ್ಕೊಳ್ಳೋದು ನೋಡಿ ಮಧುಗೇನಾದ್ರೂ ಆಗ್ಬಿಡ್ತಾ? ಅಯ್ಯೋ ಮಧು. ಏನ್ ಜಾನೆ? ನಮ್ಮನೆ ಡಾಕ್ಟರ್ ಬಂದಿದ್ದಾರೆ. ಪೇಷಂಟ್ ಯಾರಿದ್ದಾರೆ? ಡಾಕ್ಟರ್, ಇವರೇ ಪೇಷಂಟು. ನಾನ್ ಪೇಷಂಟಾ? ನನ್ಗೇನಾಗಿದೆ? ರಾತ್ರಿ ಎಲ್ಲ ಕಿರ್ಚಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡಿದ್ರಿ. ನಾನ್ ಟೆನ್ಷನ್ ಮಾಡ್ಕೊಂಡ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡೋದು? ಬೆಳಿಗ್ಗೆ ಎದ್ದ ತಕ್ಷಣ ಪಾತ್ರೆ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿಟ್ಟಿಲ್ವಾ? ಕೂಲಪ್ಪ, ಕೂಲು. ಬೈಲ್ ಕೂತ್ಕೋ. ಈ ಹೆಂಚಿರ ಹೇಗೆ ಕಣ, ನಾವೆಷ್ಟೇ ಕೆಲಸ ಮಾಡಿದ್ರು ಅವ್ರ ಕಣ್ಣಿಗೆ ಕಾಣದೇ ಇಲ್ಲ. ನಮ್ಮಲ್ಲೂ ಹೀಗೆ ಅಂತೀನಿ, ಆದ್ರೆ ನೀನ್ ಮಾತ್ರ ಯಾವುದೇ ಕಳ್ಬಿಟ್ಟು ಟೆನ್ಷನ್ ಮಾಡ್ಕೋಬೇಡ. ನೀವು ನನ್ನ ಟೆನ್ಷನ್ ಪಾರ್ಟಿ ಅಂತ ಕರಿಬೇಡ್ರಿ, ನಾನು ಟೆನ್ಷನ್ ಮಾಡ್ಕೊಳಲ್ಲ. ಬೇಡ, ಮಾಡ್ಕೋಬೇಡ, ಹಾಳಾಗೋಗ್ಲಿ. ಒಂದ್ಸತಿ ಚೆಕ್ ಮಾಡಿಸ್ಕೊಂಡ್ಬಿಡು, ಅವಕ್ಕೂ ನಿರಾಳವಾಗುತ್ತೆ. ಆಯ್ತು,
ಚೆಕ್ ಮಾಡ್ರಿ. ಆದ್ರೆ ನಾನು ಟೆನ್ಷನ್ ಪಾರ್ಟಿ ಅಲ್ಲ ಅಂತ ಎಲ್ರಿಗೂ ಬಿಡಿಸಿ ಹೇಳ್ರಿ. ಜಾನಿ, ನಿಮಗ್ ಟೆನ್ಷನ್ ಇಲ್ಲ ಅನ್ನೋದನ್ನು ಯಾಕೆ ಟೆನ್ಷನ್ ಮಾಡ್ಕೊಂಡು ಕಿರ್ಚಾಡ್ತೀರಾ? ಸ್ವಲ್ಪ ಸುಮ್ಮನಿರಿ. ನೋಡಿ ಮೇಡಮ್, ಈತನಿಗೆ ಏನಾಗಿದೆ ಅಂತ ಚೆಕ್ ಮಾಡ್ತೀನಿ. ನೀವ್ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಕೂಲ್ ತೆಗೆಯ, ಬಾಯ್ ತೆಗೆಯ. ಅಲ್ಲುಜ್ಜಿದ್ದೀನಿ. ಗೊತ್ತು ನಂಗೆ. ಓಪನ್ ಯುವರ್ ಮೌತ್. ಸಮಸ್ಯೆ ಖಂಡಿತ ಇದೆ. ಸಮಸ್ಯೆನಾ? ಏನ್ ಸಮಸ್ಯೆ ಡಾಕ್ಟರ್? ಈತನಿಗೆ ಬರೀ ಟೆನ್ಷನ್ ಅಲ್ಲಮ್ಮ, ಹೈಪರ್ ಟೆನ್ಷನ್. ರೀ ಡಾಕ್ಟ್ರೆ, ನೀವು ಇವಳ ಜೊತೆ ಸೇರ್ಕೊಂಡು ಸುಳ್ಳು ಹೇಳ್ತೀರೇನ್ರಿ? ಸುಮ್ಮನೆ ಕೂತ್ಕೊಳ್ಳಯ್ಯೋ. ನಿಮ್ ವೈಫ್ ಹತ್ರ ಸೇರ್ಕೊಂಡು ನಾನೇನ್ ನಾಟಕ ಮಾಡಿದ್ರೆ ಅವ್ರೇನ್ ನಂಗೆ ₹1,00,000 ಕೊಡ್ತಾರ? ಮೊನ್ನೆದೇ ಪೇಮೆಂಟ್ ಇನ್ನೂ ಬಂದಿಲ್ಲ. ಕೇಳ್ಬಿಟ್ಟ ಇವನು. ನೋಡಿ, ನಿಮ್ಮಿಬ್ರ ಮಧ್ಯೆ ಏನ್ ಪ್ರಾಬ್ಲಮ್ ಇದೆಯೋ ಆದಷ್ಟು ಬೇಗ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅದೇ ಟೆನ್ಷನ್ ಅಲ್ಲಿ ನೀನು ಆದಷ್ಟು ಬೇಗ. ರೀ ಡಾಕ್ಟ್ರೆ, ಸುಮ್ಮನೆ ಇರ್ರಿ. ನನ್ಗೆ ಯಾವ ಹೈಪರ್ ಟೆನ್ಷನ್ ಇಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ನೀವ್ ಅಬ್ನಾರ್ಮಲ್ ಅಂತ ಅವರೇ ಹೇಳ್ತಿಲ್ವಾ? ಅವ್ರು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಜಾನಿ. ನೋಡಪ್ಪ ಜಾನಿ, ನಾನು ಹೈಪರ್ ಟೆನ್ಷನ್ಗೆ ಮಾತ್ರೆ ಟಾನಿಕ್ಕು ಬರ್ಕೊಡ್ತೀನಿ. ಅದನ್ನ ತಪ್ಪದೆ ತಗೊಂಡ್ರೆ ಬಚಾವು. ಇಲ್ಲಾಂದ್ರೆ ನೀವು ಒಂದು ವಾರ ಬಿಟ್ಟು ಕ್ಲಿನಿಕ್ ಹತ್ರ ಬಂದ್ಬಿಡಿಮ್ಮ. ಯಾಕೆ ಡಾಕ್ಟರ್? ಯು ಡೆತ್ ಸರ್ಟಿಫಿಕೇಟ್ ತೊಗೊಂಡೋಕೆ. ನಾನು ಟೆನ್ಷನ್ ಪಾರ್ಟಿ ಅಂತೆ. ನನ್ನ ಟೆನ್ಷನ್ ಯಾರ ಹೋದ್ರೆ ಹೇಳ್ಕೊಳಕ್ಕಾಗತ್ತಾ? ಒಬ್ರಾದ್ಮೇಲೆ ಒಬ್ರು ಬಂದು ನನ್ನ ಟೆನ್ಷನ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಹಾಯ್ ಟೆನ್ಷನ್ ಪಾರ್ಟಿ, ಏನು ಒಬ್ರೇ ಮಾತಾಡ್ಕೋತಿದ್ದೀರಾ? ಇವಳೇನಪ್ಪ, ನಾನು ಎಲ್ಲೋದ್ರು ಅಲ್ಲಿ ಬಂದು ಕಾಡಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಐ ಲೈಕ್ ಇಟ್. ಜಾನಿ ಬಾಯ್, ಇಷ್ಟು ದಿವಸ ನನ್ನನ್ನು ಅಪ್ ಮೆಂಟ್ಲ್ ಅಂತ ಹೇಳ್ತಿದ್ದೀರಾ, ಈಗ ನೀವೇ ಫುಲ್ ಮೆಂಟ್ಲ್ ಆಗಿಬಿಟ್ರಿ. ಐ ಲೈಕ್ ಇಟ್. ಏಯ್, ಹೆಂಗಿದೆ ಮೈಗೆ? ಚಳಿ ಆಗ್ತಿತ್ತು, ನೀವೀಗ ಹೊಡೆದ್ರಲ್ಲ ಬಿಸಿ ಆಗ್ತಾ ಉಂಟು. ಪ್ಲೀಸ್ ಈ ಕೆಂಪು ತಂಡೆಗೊಮ್ಮೆ ಬುಟ್ಟಿ. ಲೈ ರಾಕಿ, ಮೊದ್ಲೇ ನನ್ನ ತಲೆ ಕೆಟ್ಟು ಕೆರಡು ದೊಡ್ಡಾಗಿದೆ ಕಣ. ಸುಮ್ಮನೆ ಹೋಗ ಇಲ್ಲಿಂದ. ನಾನು ಸುಮ್ಮನೆ ಹೋಗ್ತಿದ್ದೆ, ಆದ್ರೆ ನೀವು ಮೆಂಟಲ್ ನಮ್ಮನ್ನೇ ಆಡ್ತಿದ್ರಲ್ವಾ, ಅದಕ್ಕೆ ಎಂತ ಅಂತೇಳಿ ಕೇಳಲಿಕ್ಕೆ ಬಂದೆ. ಏನ್ ನಿಮ್ ಪ್ರಾಬ್ಲಮ್? ಅದು ಪುಟ್ಮಲ್ಲಿ ಅವ್ರ ಮನೆಗೆ ಒಂದು ಮಗು ಬಂದಿದೆ, ಗೊಂಬೆ ಅಂತೆ ಗೊಂಬೆ. ಅವ್ಳು ಯಾರು ಅಂತ ತಿಳ್ಕೊಬೇಕು ಕಣ. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಇಷ್ಟು ದೊಡ್ಡ ಟೆನ್ಷನ್ ಮಾಡ್ತಾರಾ? ಐ ಲೈಕ್ ಇಟ್. ಒಂದ್ಸಲ ಟೆನ್ಷನ್ ಅನ್ನೋ ಪದನೇ ನನ್ನ ಮುಂದೆ ಹೇಳ್ಬೇಡ ಕಣ. ಜಾನಿ ಬಾಯ್, ಮಂಡೆ ಬೆಚ್ಚ ಮಾಡಬೇಡಿ. ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸ್ತೇನೆ. ಪುಟ್ಟಕ್ಕನ ಮನೆಗೆ ಹೋಗಿ ನಿಮ್ಮ ಮನೆಗೆ ಬಂದಿರುವ ಪುಟಾಣಿ ಮಗು ಯಾರಂತೇಳಿ ನಾನೇ ಕೇಳ್ತೇನೆ. ಅದಕ್ಕೆ ಕಲ್ಲೋಗ್ತೀರಾ? ಇಲ್ಲ ಹೇಳ್ತೀನಿ. ಹೇಳು, ಯಾರು ನೀನು? ಅವ್ರ ಮಗ್ಳು. ಏಕೆ ಟೆನ್ಷನ್ ಆಯ್ತಾ? ಅದಕ್ಕೆ ನಾನು ನಿಮ್ನ ಟೆನ್ಷನ್ ಪಾರ್ಟಿ ಅಂತ ಕರೆಯೋದು. ಐ ಲೈಕ್ ಇಟ್. ಕ್ಯಾಟ್ ಗೊಂಬೆ ಗೊಂಬೆ. ಏನ್ ಚಿಕ್ಕಪ್ಪ? ಬಾ ಮಗ್ಲೆ, ಅಣ್ಣ ಕರಿತಾವನೆ, ಮನೆಗೆ ಹೋಗೋಣ ಬಾ. ರಾಜು, ಗೊಂಬೆ ಇನ್ನೂ ಹೊಸವತ್ತು ನಮ್ಮ ಮಟ್ಟಿಲೇ ಇರ್ಲಿ, ಒತ್ ಮಳ್ಗೋದ್ಮೇಲೆ ನಾನೇ ಅಟ್ಟಿ ಕರ್ಕ ಬಂದ್ಬಿಡ್ತೀನಿ. ಸುಮ್ಮನೆ ನಿಮಗೆ ಯಾಕೆ ಅತ್ತಿ ಹೊತ್ತು ಅಂದ್ರೆ ನಾನು ಕರ್ಕೊಂಡು ಹೋಯ್ತೀನಿ ಬಿಡಿ. ರಾಜು, ಎಂತ ಮಾತು ಅಂತ ಆಡಿ ನನ್ನ ಮಗಳು ನನಗೆ ಯಾವತ್ತಾದ್ರೂ ತೊಂದ್ರೆಯಾ? ಹೌದು ಅದಕ್ಕೆವ, ಅಣ್ಣಯ್ಯ ಹೇಳ್ತಿದ್ದ ಇತ್ತೀಚೆಗೆ ನಮ್ಮ ಗೊಂಬೆ ನಿಮ್ಮ ಸ್ಯಾನ ಹಚ್ಕೊಂಡ್ಬಿಟ್ಟವಳೆ ಅಂತವ. ಹೌದು, ನನಗೆ ಪುಟ್ಮಲಿ ಅಮ್ಮ ಅಂದ್ರೆ ತುಂಬಾ ಇಷ್ಟ. ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಮಲ್ಕೋತೀನಿ. ನಿನ್ ಕೃಪೆಯಿಂದ ತಾಯಿ ಆಯ್ತೀವ್ರಿ. ಈ ವಿಷಯವ ನಿನ್ಗೆ ಹೇಳವು ಅಂತ ಬಂದಿ. ನಾನು ಹೊಟ್ಟೆಲಿರೋ ಕೂಸ್ಗೆ ಏನೂ ಆಗದೆ ಇರಲಿ ಅಂತ ಇಷ್ಟ ಮಾಡು. ಬಾಬಣ ನಾನು ಅವು ಆಯ್ತಾವ್ನಿ. ಅದಕ್ಕೆ ಕಮಲ, ಇವತ್ತು ನನ್ನ ನೆಂಟರು ಪ್ರೆಗ್ನೆಂಟ್ ಆಯ್ತಾವಳೆ. ನಿನ್ನ ಕಾಲು ಗುಣದಿಂದ ಅವ ಪ್ರೆಗ್ನೆಂಟ್ ಆಗ್ಬಿಟ್ಟಾಳೆ. ನಮ್ಮ ಅವ್ಗ ಮೊಮ್ಮಗನ ಮೇಲೆ ಏಪಾಟಿ ಪ್ರೀತಿ ಅದ ನೋಡು. ಬರೀ ಪ್ರೀತಿ ಅಷ್ಟೇ ಅಲ್ಲ, ಪ್ರಾಣನೇ ಇಟ್ಕೊಂಡಿವ್ನಿ. ನಿಮಗ್ ಮಗು ಬೇಕೇ ಬೇಕು ಅಂತ ಇದ್ದಿದ್ರೆ ಯಾವ್ದಾದ್ರು ಅನಾಥಾಶ್ರಮದಿಂದ ಮಗುನ ದತ್ತು ತಂದು ಸಾಕ್ಬೋದಿತ್ತಲ್ರಿ.